ಈ ಊರಿಗೆ ಬಂದು ತಲುಪದ ಮೇಲೆ ನಮ್ಗಿಂತಹ ಪರಿಸ್ಥಿತಿ ಬರುತ್ತೆ ಅಂತ ಗೊತ್ತಿದ್ದಿಲ್ಲ. ಹೌದು, ನೈಟ್ ಬಸ್ ಹತ್ಕೊಂಡು ಇಲ್ಲಿಗೆ ಬಂದು ತಲುಪೋ ಹೊತ್ತಿಗೆ ಮಧ್ಯರಾತ್ರಿ ಆಗಿತ್ತು. ಈ ವಿಷಯ ನಮಗೆ ತಿಳಿದೇ ಇರೋ ಅಸತ್ಯ ಏನಲ್ಲ. ಆದ್ರೆ ಕ್ಯಾಪಿಟಲ್ ಸಿಟಿ ಅಂದ್ಮೇಲೆ ಅಟ್ಲೀಸ್ಟ್ ಒಂದು ಪ್ರಾಪರ್ ಬಸ್ ಸ್ಟ್ಯಾಂಡ್ ಇರುತ್ತೆ ಅನ್ನೋ ನಮ್ಮ ಎಕ್ಸ್ಪೆಕ್ಟೇಷನ್ಗೆ 9°C ಒಂಥರ ತಣ್ಣೀರ್ ಎರಿಸಿದ ಹಾಗಿತ್ತು. ಹೌದು, ಈ ಜಾಗದಲ್ಲಿ ಮಧ್ಯರಾತ್ರಿ 2:30 ಇದ್ದ ಟೆಂಪರೇಚರ್ 9°C. ಮತ್ತು ಈ ಜಾಗದ ಹೆಸರು ಲುಬ್ಲಿಯಾನ. ಇದು ಸ್ಲೋವೇನಿಯಾ ದೇಶದ ಕ್ಯಾಪಿಟಲ್ ಸಿಟಿ. ನಮ್ ಇಮ್ಯಾಜಿನೇಷನ್ ಅಲ್ಲಿ ಕಲ್ಪಿತವಾಗಿದ್ದ ಬಸ್ ಸ್ಟ್ಯಾಂಡ್ ಇಲ್ಲಿದ್ದಿಲ್ಲ. ಒಳ್ಳೆ ನಮ್ ಕಲಾಸಿಪಾಳ್ಯದ ಪ್ರೈವೇಟ್ ಬಸ್ ನಿಲ್ಸೋ ಜಾಗ ತರ ಇತ್ತು. ರೈಲ್ವೆ ಸ್ಟೇಷನ್ ವೇಟಿಂಗ್ ಏರಿಯಾಗೆ ಬೀಗ ಜಡ್ತಿದ್ರು. 5:30 ಓಪನ್ ಮಾಡೋದು ಅಂತ ಬೋರ್ಡ್ ಹಾಕಿದ್ರು. ಇದೇನಪ್ಪ ಪಜಿತಿ ಅನ್ಕೊಂಡು ಅಲ್ಲೇ ಇದ್ದ ಬೆಂಚ್ ಅಲ್ಲಿ ಕಷ್ಟಪಟ್ಟು ಕೂತು ತೂಕಡಿಸಿ ಎಚ್ಚರ ಆದಾಗ ರೈಲ್ವೆ ಸ್ಟೇಷನ್ ಓಪನ್ ಆಗಿತ್ತು. ಹಾಗೆ ಫ್ರೆಶ್ ಅಪ್ ಆಗಿ ಕೋಲ್ಡ್ ಬ್ಲಡ್ ಇಟ್ಕೊಂಡು ನಾವು ಹೋಗಿದ್ದು ಬ್ಲಡ್ ಗೆ. ಇಷ್ಟೋ ತನಕ ಹೇಳಿದ್ದು ಒಂದ್ ಭಾಗ ಆದ್ರೆ ಈ ನೇಚರ್ ನ ವಿಸ್ಮಯ ಲೇಕ್ ಬ್ಲಡ್ ಮತ್ತೊಂದ್ ಭಾಗ. ಅದ್ಭುತವಾದ ಜಾಗ, ಮನಶಾಂತಿ ಕೊಟ್ಟ ಜಾಗ. 4 ಫೋಟೋ ತಕೊಂಡು ಎಂಜಾಯ್ ಮಾಡ್ಕೊಂಡು ಹೊರಟಿದ್ದು ಯುರೋಪ್ ನ ಫೇಮಸ್ ಕೇವ್ಸ್ ಗಳಲ್ಲಿ ಒಂದಾದ ಪೋಸ್ಟಿಯಾನಾ ಕೇವ್ಸ್ ಗೆ. ಇದು ಪ್ರಕೃತಿಯ ಅದರ ಶಕ್ತಿಯ ಬಗೆಗೆ ಹಿಡಿದ ಕನ್ನಡಿ. ಒಂದು ನದಿ ತನ್ನ ಪಥ ಬದಲಿಸಿದಾಗ ಸೃಷ್ಟಿಯಾಗಿರೋ ಅಮೇಜಿಂಗ್ ವಿಷಯ ಇದು. ಹೆಚ್ಚು ಕಡಿಮೆ ಮಿಲಿಯನ್ ವರ್ಷಗಳಿಂದ ಸಣ್ಣದಾಗಿ ಹರಿದ ನೀರು ಸುಣ್ಣದ ಕಲ್ಲುಗಳನ್ನ ಕೊರೆದು ಈ ಸುಂದರವಾದ ಜಾಗವನ್ನ ಸೃಷ್ಟಿ ಮಾಡಿರುತ್ತೆ. ಇದು ಯಾವ ಶಕ್ತಿಯ ಕೃಪೆ ಅಂತ ಯೋಚನೆ ಮಾಡೋಷ್ಟರಲ್ಲಿ ಟ್ರೈನ್ ರೈಡ್ ಕೊಟ್ಟ ಮಜಾ ನಮ್ ಬಾಲ್ಯದ ನೆನಪುಗಳನ್ನ ಮೆಲುಕು ಹಾಕ ಹಾಗೆ ಆಯ್ತು. ಇಲ್ಲಿರೋ ಡೈನಾಸರ್ ಕಿಂತ ಹಳೆಯ ಜೀವಿ ತನ್ನ ಲಾರ್ವಾ ಅಂದರೆ ರೂಪಾಂತರ ಆಗದೆ ಅದೇ ರೂಪದಲ್ಲಿರೋ ಈ ಜೀವಿ ವಿಜ್ಞಾನಿಗಳ ಕುತೂಹಲ ಹೆಚ್ಚು ಮಾಡಿರೋದು ಸುಳ್ಳಲ್ಲ. ಅಲ್ಲಿಂದ ಹೊರಟು ಈ ಕಾಸಲ್ ಬಂದು ತಲುಪೋ ಅಷ್ಟೊತ್ತಿಗೆ ಗಂಟೆ 5:45 ಆಗಿತ್ತು. 6 ಗಂಟೆಗೆ ಇದರ ಎಂಟ್ರಿ ಕ್ಲೋಸ್ ಇದ್ದಿದ್ರಿಂದ ಒಳಗೆ ಬಿಡ್ತಾರೆ ಅನ್ನೋ ಹೋಪ್ ಇಲ್ದೆ ರಿಕ್ವೆಸ್ಟ್ ಮಾಡಿದಾಗ ನಮ್ ಬಳಿ ಆಲ್ರೆಡಿ ಇದ್ದ ಎಂಟ್ರಿ ಟಿಕೆಟ್ ನೋಡಿ 15 ನಿಮಿಷದಲ್ಲಿ ನೋಡ್ಕೊಂಡು ವಾಪಸ್ ಬರಬೇಕು ಅಂದಾಗ ಉಸಿರುಗಟ್ಟಿ ಓಡದೆ ಬೇರೆ ದಾರಿ ಇದ್ದಿಲ್ಲ. ಎಲ್ಲವನ್ನು ಸಾಧ್ಯವಾದಷ್ಟು ಬೇಗ ನೋಡ್ಕೊಂಡು ಒಂದೇ ಉಸಿರಲ್ಲಿ ಹೊರಗೆ ಬಂದು ಟೈಮ್ ನೋಡಿದಾಗ 6:05 ಆಗಿತ್ತು. ಹೊರಗೆ ಬಂದು ಕೊನೆ ಬಸ್ ಹತ್ತಿ ಕ್ಯಾಪಿಟಲ್ ಸಿಟಿ ಲುಬ್ಲಿಯಾನ ಬಂದು ತಲುಪೋ ಅಷ್ಟರಲ್ಲಿ ಈ ಸ್ಲೋವೇನಿಯಾ ಸಿಹಿ ಮತ್ತು ಕಹಿ ಸಮ್ಮಿಶ್ರಿತ ನೆನಪಿನ ಬುತ್ತಿಯನ್ನ ಹೊತ್ತು ಕಳಿಸಿತ್ತು. ಆ ಲಗೇಜ್ ಜೊತೆ ನಮ್ ಲಗೇಜ್ನು ಹೊತ್ತು ನಮ್ಮೂರಿನ ಬಸ್ ಹತ್ತದಾಗ ಸುಸ್ತು ಮರೆಯಾಗಿ ಮುಗುಳನಗೆ ಮೂಡಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನ ಫಾಲೋ ಮಾಡಿಲ್ಲ ಅಂದ್ರೆ ದಯವಿಟ್ಟು ಫಾಲೋ ಮಾಡಿ.